ನಮಸ್ತೆ ಕರ್ನಾಟಕ. ನೆನ್ನೆ ನಡೆದ ಎಪಿಸೋಡ್ ಅಲ್ಲಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಬೇಕಾದ ಸಂದರ್ಭದಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಜಗಳ ಆಗತ್ತೆ. ತುಂಬಾನೇ ಜಗಳ ಆಗತ್ತೆ. ಜಗಳ ಆದ್ಮೇಲೆ ಏನ್ ಹೇಳ್ತಾರೆ, ಅಶ್ವಿನಿ ಗೌಡ ಅವರು ತುಂಬಾ ಅಳ್ತಾರೆ. ಬಿಟ್ಟು ಏನ್ ಹೇಳ್ತಾರೆ ಗೊತ್ತಾ, ನಮ್ಮನ್ನೊಬ್ರು ಅಷ್ಟು ಗೌರವ ತೋರ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಶ್ವಿನಿ ಗೌಡ ಅವರಿಗೆ ನಾವ್ ಹೇಳೋದೇನಂದ್ರೆ, ನಾವು ಗೌರವ ಕೊಟ್ಟು ಗೌರವನ ಇಸ್ಕೋಬೇಕು. ಗೌರವ ಯಾರು ಸುಮ್ನೆ ಹಾಗೆ ಕೊಡಲ್ಲ ಅಶ್ವಿನಿ ಮೇಡಮ್ ಅವರೇ. ಇನ್ನೊಂದೇನಂದ್ರೆ, ಇದು ಹೊಸ ಡ್ರಾಮಾ ಅಂತಾನೂ ಹೇಳ್ಬೋದು. ಯಾಕಂದ್ರೆ 50 ದಿನದಿಂದ ಸತತವಾಗಿ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಜಗಳ ಆಡ್ತಾನೆ ಇರ್ತಾರೆ. ಆದ್ರೆ 50 ದಿನ ಆದ್ಮೇಲೆ ನಿನ್ನೆ ಕಣ್ಣೀರಾಗ್ಬಿಟ್ಟು ಹೊಸ ಡ್ರಾಮಾನ ಸ್ಟಾರ್ಟ್ ಮಾಡ್ತಾರೆ. ಇದು ಮೊಸಳೆ ಕಣ್ಣೀರು. ಈ ಒಂದು ಮೊಸಳೆ ಕಣ್ಣೀರಿಗೆ ಯಾರು ಮೋಸ ಹೋಗ್ಬೇಡಿ. ಈ ಮೊಸಳೆ ಕಣ್ಣೀರಿಗೆ ಏನಾದ್ರೂ ಮೋಸ ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಯವರು ಕರೆಗ್ಬಿಟ್ಟು ಏನಾದ್ರೂ ಅಶ್ವಿನಿ ಮೇಡಮ್ ಜೊತೆ ಪರ ಇದ್ರೆ ನಮ್ಮ ಬಿಗ್ ಬಾಸ್ ಅಂತ ಮೂರ್ಖರು ಯಾರು ಇಲ್ಲ. ಇನ್ನೊಂದೇನಂದ್ರೆ, ಆಮೇಲೆ ಧನುಷ್ ಅವರು ಬರ್ತಾರೆ. ಈ ಸುಮ್ನೆ ಏನಕ್ಕೆ ಕಣ್ಣೀರಾಗ್ತೀರಾ, ವ್ಯಾಲ್ಯೂ ಇರ್ಲಾರ್ದ ಕಲೆ ಎಲ್ಲ ಕಣ್ಣೀರಾಗ್ಬೇಡಿ ಅಂತ ಹೇಳ್ತಾರೆ. ಅಲ್ಲ, ಇಷ್ಟ ದಿನ ನಮ್ಮ ಗಿಲ್ಲಿ ಜೊತೆನೆ ಇದ್ರು, ಅವಾಗ ಗೊತ್ತಾಗ್ಲಿಲ್ವಾ ವ್ಯಾಲ್ಯೂ ಇಲ್ಲ ಅಂತ? ಏನ್ ಹೇಳ್ಬೇಕಿಂತವ್ರಿಗೆಲ್ಲ. ನಮ್ಮ ಗಿಲ್ಲಿ ಫ್ಯಾನ್ಸ್ ಧನುಷ್ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ದಿನ ನಮ್ಮ ಗಿಲ್ಲಿ ಜೊತೆನೆ ಇದ್ರಲ್ಲ, ಇವ್ರ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ಬೆನ್ನಿಗೆ ಚೂರಿ ಹಾಕಕ್ ಬಂದ್ಬಿಟ್ಟವ್ರೆ. ಓಹೋ ಧನುಷ್ ಅಣ್ಣ. ಸೊ ಗೈಸ್, ನಮ್ಮ ಧನುಷ್ ಅಣ್ಣನ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೂ ಆದಷ್ಟು ಬೇಗ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಯಾರು ಮರಿಬೇಡಿ. ಧನ್ಯವಾದಗಳು.